ಲೋಕಸಭೆಗಾಗಿ ಬಿಜೆಪಿ ರೆಸಾರ್ಟ್ ರಾಜಕೀಯ, ಯಡಿಯೂರಪ್ಪನವರ ಸಾರಥ್ಯದಲ್ಲಿ ರಣತಂತ್ರ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಯಾವಾಗಲೂ ಎಲೆಕ್ಷನ್ನು ವೋಟಿಂಗು ಆಯ್ತಿದ್ದಂಗೆ ಶುರು ಆಗ್ಬಿಡುತ್ತೆ ರೆಸಾರ್ಟ್ ರಾಜಕೀಯ. ಆದರೆ ಈ ಬಾರಿ ಸಾರ್ವತ್ರಿಕ ಚುನಾವಣೆಗೂ ಮೊದಲೇ ರಾಜಕೀಯ ಪಕ್ಷಗಳಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಅದು ಚಿಂತನ ಮಂಥನವೋ, ರಣತಂತ್ರವೋ ಅಥವಾ ತಂತ್ರ ಪ್ರತಿತಂತ್ರ ಕುತಂತ್ರ ಏನು ಬೇಕಾದ್ರೆ ಅನ್ಕೋಬೋದು. ವೀಕ್ಷಕರೇ, ಈ ಬಾರಿಯ ಲೋಕಸಭಾ ಚುನಾವಣೆಯನ್ನು ಕರ್ನಾಟಕದ ಮಟ್ಟಿಗೆ 28 ಲೋಕಸಭಾ ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ. ಎಸ್ಪೆಷಲಿ ವಿಜಯೇಂದ್ರ ಅವರು ಮತ್ತು ಆರ್ ಅಶೋಕ್ ಅವರು ಬಿಜೆಪಿಯ ಸಾರಥ್ಯವನ್ನು ವಹಿಸಿಕೊಂಡ ಬಳಿಕ 2019ರಂತೆ 2019ರಲ್ಲಿ ಗೆದ್ದಿರುವ ಎಲ್ಲ 25 ಕ್ಷೇತ್ರಗಳನ್ನು ಉಳಿಸಿಕೊಳ್ಳೋ ಪ್ರಯತ್ನವನ್ನು, ಜೊತೆಗೆ ಇನ್ನೂ 3 ಪ್ಲಸ್ಸು ಅಡಿಷ್ನಲ್ಲು JDS ಕೊಡಬೇಕು. BJP ಒಂದು 24 ತಗೊಂಡು JDSಗೆ ಒಂದು 4 ಕೊಟ್ಟು 28ಕ್ಕೆ 28 ಕ್ಲೀನ್ ಸ್ವೀಪ್ ಮಾಡಬೇಕನ್ನೋದು NDA ಉದ್ದೇಶ. ಇದೇ ಕಾರಣಕ್ಕಾಗಿ ಬೆಂಗಳೂರಿನ ಹೊರವಲಯದ ರೆಸಾರ್ಟ್ ಒಂದರಲ್ಲಿ ಸುಮಾರು 50 ಜನ BJPಯ ರಾಜ್ಯ ಮುಖಂಡರ ಜೊತೆಯಲ್ಲಿ BJP ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರ ನೇತೃತ್ವದಲ್ಲಿ ಅತಿ ದೊಡ್ಡ ಸಭೆಯೊಂದು ನಡೆಯಲಿದೆ. ಗುಪ್ತ ಅಲ್ಲ, ಸಭೆ ಒಳಗೆ ಯಾರಿಗೂ ಎಂಟ್ರಿ ಇಲ್ಲ. ಒಂದು ರೀತಿಯಲ್ಲಿ ಗುಪ್ತ ಸಭೆ ಅಂದರೂ ಅಚ್ಚರಿ ಪಡಬೇಕಾಗಿಲ್ಲ. ಆದರೆ ಸಭೆಯ ಉದ್ದೇಶವನ್ನು ಅದಾಗಲೇ ತಿಳಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಸೋಮವಾರ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಿನ ಹೊರವಲಯದ ಖಾಸಗಿ ರೆಸಾರ್ಟ್ನಲ್ಲಿ BJPಯ 50ಕ್ಕೂ ಹೆಚ್ಚು ಮುಖಂಡರು BY ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಇಂಥದ್ದೊಂದು ಸಭೆ. ಇದಕ್ಕೆ ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು, DV ಸದಾನಂದ ಗೌಡರು ಹಾಜರಿರ್ತಾರೆ. ಮಾಜಿ DCMಗಳಾದ ಈಶ್ವರಪ್ಪನವರು, ಅಶೋಕ್ ಅವರು ಎಲ್ಲರೂ ಕೂಡ ಹಾಜರಿರ್ತಾರೆ. ಅಶ್ವಥ್ ನಾರಾಯಣ ಅವರು ಎಲ್ಲರೂ ಹಾಜರಿರ್ತಾರೆ. ಈ ಸಭೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೈಗೊಳ್ಳಬೇಕಾದ ರಣತಂತ್ರಗಳೇನು, JDS ಜೊತೆಗಿನ ಮೈತ್ರಿ ಬಗ್ಗೆ 28 ಕ್ಷೇತ್ರಗಳಲ್ಲಿ ಮಾಡಬೇಕಾಗಿರೋ ತಂತ್ರಗಾರಿಕೆ ಏನು, ವಿಧಾನಸಭೆ ಚುನಾವಣೆಯಲ್ಲಿ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಕಿತ್ತಾಡ್ಬಿಟ್ಟವ್ರು ಕೆಲವು ಕಡೆ ಕಾರ್ಯಕರ್ತರು, JDS ಮತ್ತು BJP ಕಾರ್ಯಕರ್ತರು, ಅವರೆಲ್ಲ ಒಟ್ಟಾಗಿ ಹೆಗಲ ಮೇಲೆ ಕೈ ಹಾಕೊಂಡು ಓಡಾಡಬೇಕು. NDA ಗೆಲ್ಲಿಸ್ಬೇಕು, JDS ಗೆಲ್ಲಿಸ್ಬೇಕು, BJP ಸೀಟಾಗಿರೋ BJPನ ಗೆಲ್ಲಿಸ್ಬೇಕು. ಈ ಎಲ್ಲ ಸವಾಲುಗಳನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಈ ಎಲ್ಲ ಸವಾಲುಗಳಿಗೆ ಹೇಗೆ ಉತ್ತರವನ್ನು ಕಂಡುಕೊಳ್ಬೇಕು. ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತ, ವಿಧಾನಸಭಾ ಚುನಾವಣೆಯಲ್ಲಿ 135 ಸ್ಥಾನಗಳನ್ನು ಗೆದ್ದಿರುವಂಥ ಕಾಂಗ್ರೆಸ್ ಯಶಸ್ಸಿನ ಅಲೆಯಲ್ಲಿ ತೇಲ್ತಾ ಇದೆ. ಈ ಕಾಂಗ್ರೆಸ್ನ ಆಡಳಿತವನ್ನು ಹತ್ತಿಕ್ಕಿ 2019ರಂತೆ ಕರ್ನಾಟಕದಲ್ಲಿ BJP ಅಥವಾ NDA ಮೈತ್ರಿಕೂಟ ಈ ಬಾರಿ ಯಾವ ರೀತಿ ಲೆಕ್ಕಾಚಾರಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಹತ್ವದ ಸಭೆ ನಡೆಯುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಭೆಯಲ್ಲಿ DCMಗಳಾದ ಈಶ್ವರಪ್ಪನವರು, ಗೋವಿಂದ ಕಾರಜೋಳ ಅವರು, ಹಾಗೆ ವಿಧಾನಮಂಡಲದ ಉಭಯ ಸದನಗಳ ಪ್ರತಿಪಕ್ಷ ನಾಯಕರಾದ ಆರ್ ಅಶೋಕ್, ಕೋಟಾ ಶ್ರೀನಿವಾಸ್ ಪೂಜಾರಿ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಕೂಡ ಭಾಗವಹಿಸಲಿದ್ದಾರೆ. ಇಲ್ಲಿ ಎಲ್ಲರಿಗಿಂತ ಸೂಪರ್ ಸೀನಿಯರು ಯಡಿಯೂರಪ್ಪನವರು. ಯಡಿಯೂರಪ್ಪ ಅವರು ಗುಡುಗಿದ್ರೆ ವಿಧಾನಸೌಧ ನಡಗತ್ತೆ ಅಂತಿದ್ರು. ಆದ್ರೀಗ ಯಡಿಯೂರಪ್ಪ ಅವರು ಚುನಾವಣಾ ರಾಜಕೀಯದಿಂದ ಹಿಂದೆ ಸರಿದವ್ರೆ. ಜೊತೆಯಲ್ಲಿ ತಮ್ಮ ಮಗನ ಭವಿಷ್ಯದ ಬಗ್ಗೆ, ಇಬ್ಬರು ಭವಿಷ್ಯ ಐತೆ. ಒಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ BY ವಿಜಯೇಂದ್ರ ಗೆಲ್ಲಬೇಕು, ಸಂಸದರಾಗಿ BY ರಾಘವೇಂದ್ರ ಗೆಲ್ಲಬೇಕು. ಇವೆರಡೂ ರಿಸಲ್ಟ್ ಮಾಡ್ಕೋಬೇಕು, ಬರೀ BJP ಗೆಲ್ಸೋದಲ್ಲ. ಈ ಎಲ್ಲ ಜವಾಬ್ದಾರಿಗಾಗಿ ರೆಸಾರ್ಟ್ನಲ್ಲಿ BJP ನಾಯಕರು ಬೀಡು ಬಿಡದಿದ್ದಾರೆ. ಏನಾಗ್ಬೋದು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ? ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೆ ಎಷ್ಟು ಸ್ಥಾನ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.